ಎಲ್ಲರಿಗೂ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸಿದ ಪ್ರಿಯ ಮತ್ತು ಕಲಿವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ನಾನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರಾ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸ್ತಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ನಮಗೆ ದೇವರ ಅದ್ಭುತ ರೀತಿಯಾಗಿ ಆತ ನಮ್ಮನ್ನು ಸಹಾಯಕನಾಗಿದ್ದು ನಮ್ಮ ನಡೆಸುವಂಥ ದೇವರಾಗಿದ್ರು ಪ್ರಿಯರೇ. ಮತ್ತು ವಿಡಿಯೋನು ಕೊನೆವರೆಗೂ ನೋಡುವಂತರಾಗಿರಿ. ಮತ್ತು ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ದೇವರು ಕೊನೆಯ ಪ್ರಾರ್ಥನೆಯಲ್ಲಿ ನಾವು ಏಕೀಭವಿಸಿದಾಗ ದೇವರು ಅದ್ಭುತ ರೀತಿಯಾಗಿ ಆತನು ಆಶೀರ್ವದಿಸುವಂಥ ದೇವರಾಗಿದ್ರು ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಜಕರ್ಯ 10ನೇ ಅಧ್ಯಾಯ 12ನೇ ವಚನ. ಅವರು ಯೆಹೋವನಲ್ಲಿ ಬಲಗೊಳ್ಳುವರು, ಆತನ ಹೆಸರಿನಲ್ಲಿ ನಡೆದುಕೊಳ್ಳುವರು. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಮುಂಜಾನೆ ಸಮಯದಲ್ಲಿ ನಾವು ದೇವರಿಂದ ಬಲ ಹೊಂದಿಕೊಳ್ಳಬೇಕು. ದೇವರ ಚಿತ್ತದಿಂದ ದೇವರ ಹೆಸರಿನಲ್ಲಿ ನಾವು ನಡೆದುಕೊಳ್ಳುವಂತರಾಗಿರ್ಬೇಕೆಂಬುದಾಗಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರು. ನಮಗೆ ಶುಭ ವರ್ತಮಾನ. ದೇವರಲ್ಲಿ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸಿದ್ರು ಪ್ರಿಯರೇ. ಯೆಹೋವನಲ್ಲಿ ಬಲಗೊಳ್ಳುವರು. ಹಲ್ಲೆಲೂಯ. ದೇವರಲ್ಲಿ ಯಾರಾದ್ರೂ ನಂಬಿಕೆ ವಿಶ್ವಾಸ ಇಟ್ಟು ಜೀವಿಸ್ತಾರೋ ಅವರ ಕಷ್ಟ ಕಾಲದಲ್ಲಿ ಕಣ್ಣೀರಂತ ದಿನಗಳಲ್ಲಿ ದೇವರು ನಮ್ಮನ್ನು ಕೈ ಬಿಡುವಂತ ದೇವರಲ್ಲ ಪ್ರಿಯ. ಆತ ನಮ್ಮನ್ನು ಬಲ ಹೊಂದಿಕೊಳ್ಳುವಂತೆ ಆತನ ಕೃಪೆ ಮಾಡುವಂತ ದೇವರು ಪ್ರಿಯ. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ ಎಂಥ ಒಂದು ಬಲವಂತ ಸ್ಥಿತಿ, ಶೋಧನೆ, ಹೋರಾಟಗಳು, ಯುದ್ಧಗಳು ಬರಲಿ ಪ್ರಿಯರೇ. ಆದರೆ ಯಾವ ಯುದ್ಧಗಳು, ಹೋರಾಟಗಳು, ಬಲವಂತ ಸ್ಥಿತಿಗಳು ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಯಾಕಂದ್ರೆ ನಾವು ದೇವರಲ್ಲಿ ಬಲ ಹೊಂದಿಕೊಳ್ಳುವಂಥ ಮಕ್ಕಳಾಗಿದ್ರು ಪ್ರಿಯರೇ. ಆತನ ಹೆಸರಿನಲ್ಲಿ ನಾವು ನಡೆದುಕೊಳ್ಳುವಂತರಾಗಿರುವಂತರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯ. ನಾವು ಆತನ ಹೆಸರಿನ ಮೂಲಕವಾಗಿ ಜೀವಿಸ್ತೇವೋ ದೇವರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವರು ನಮ್ಮ ಜೊತೆಲಿದ್ದು ನಮ್ಮನ್ನು ಬಲಪಡಿಸಿ ಆತ ನಮಗೆ ಸಹಾಯಕನಾಗಿದ್ದು ನಡೆಸುವಂಥ ದೇವರಾಗಿದ್ದರು ಪ್ರಿಯ. ಎಷ್ಟು ಜನರು ಯಾವ್ಯಾವ ವಿಷಯದಲ್ಲಿ ಬಲಂತ ಸ್ಥಿತಿಯಲ್ಲಿ ಕುಗ್ಗಿ ಹೋಗಿದ ಹಾಗೆ ನಮ್ಮ ಹೃದಯವನ್ನು ಎಲ್ಲ ವಿಷಯದಲ್ಲಿ ಒಂದು ಬಿದ್ದೋಗಿದ್ದ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ಆದರೆ ಭಯ ಪಡುವಂತರಾಗಿರ್ಬೋದು ಪ್ರಿಯ. ಯಾಕಂದ್ರೆ ದೇವರು ಇಲ್ಲಿ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾರೆ. ನಾವು ಯೆಹೋವನಲ್ಲಿ ಬಲಗೊಳ್ಳುವಂತರಾಗಿರ್ಬೇಕು. ನಮ್ಮಿಂದ ಅಸಾಧ್ಯವಾದದ್ದು ಎಲ್ಲವನ್ನು ದೇವರಿಗೆ ಸಾಧ್ಯವಾಗುವುದೆಂಬುದಾಗಿ ನೋಡ್ತೇವೆ ಪ್ರಿಯ. ಹಲ್ಲೆಲೂಯ. ಈ ಮುಂಜಾನೆ ಸಮಯ ನಾವು ದೇವರಲ್ಲಿ ಬಲ ಹೊಂದಿಕೊಳ್ಳುವಂತರಾಗಿರ್ಬೇಕಾ, ದೇವರ ಚಿತ್ತಾನುಸಾರವಾಗಿ ನಾವು ನಡೆದುಕೊಳ್ಳುವಂತರಾಗಿರ್ಬೇಕಾ. ಆದರೆ ನಮಗೆ ದೇವರು ಅದ್ಭುತ ರೀತಿಗೆ ವಾಕ್ಯದ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸ್ತಿದ್ದಾರೆ ಪ್ರಿಯರೇ. ಆತ ನಮ್ಮನ್ನು ಬಲಪಡಿಸಿ ಆತ ನಮಗೆ ಸಹಾಯಕನಾಗಿದ್ದು ಆತನ ಹೆಸರಿನಲ್ಲಿ ನಾವು ನಡೆದುಕೊಳ್ಳುವಾಗ ದೇವರು ನಮ್ಮ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗಳು, ಹೋರಾಟಗಳು, ಬಲವಂತ ಸ್ಥಿತಿಗಳೆಲ್ಲ ದೇವರು ತೆಗೆದು ಆತನ ನಮ್ಮನ್ನು ನಡೆಸುವಂಥ ದೇವರಾಗಿದ್ದರು ಪ್ರಿಯರೇ. ನಮಗೆ ಕೆಲವು ಸಂದರ್ಭಗಳು, ಕೆಲವು ಸಮಯಗಳಲ್ಲಿ ನಾವು ಬಲವಂತ ಸ್ಥಿತಿಗಳಾಗಿರ್ತೀವಿ ಪ್ರಿಯರೇ. ನಮಗೇನು ಕಾಣಲಂತ ಸ್ಥಿತಿಗಳು, ನಮ್ಮ ಮಾರ್ಗಗಳು ಏನು ಕಾಣಲಂತ ಸ್ಥಿತಿ, ಏನು ಮಾಡಬೇಕೆಂಬ ಒಂದು ಆಲೋಚನೆ ಇಲ್ಲದಂಥ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಬಲಪಡಿಸುವಂತರಾಗಿದ್ದಾರೆ ಪ್ರಿಯ. ಹಲ್ಲೆಲೂಯ. ನಮ್ಮ ಎಂಥ ಪರಿಸ್ಥಿತಿ ಬರಲಿ ನಾವು ದೇವ್ರ ಮೇಲೆ ನಂಬಿಕೆ, ವಿಶ್ವಾಸವು ದೇವ್ರ ಮೇಲೆ ಆಧಾರ ಇಟ್ಟು ಜೀವಿಸುವಾಗ ದೇವರು ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಬಲಪಡಿಸ್ತಾರೆ ಪ್ರಿಯ. ಯಾವ್ಯಾವ ವಿಷಯದಲ್ಲಿ ನೀವು ಭಯ ಪಡ್ತಿದ್ದಿರ್ಬೋದು, ಕುಟುಂಬ ವಿಷಯ, ಆರ್ಥಿಕ ವಿಷಯಗಳು, ಕೆಲಸ ಕಾರ್ಯ ವಿಷಯದಲ್ಲಿ ನೀವು ಏನು ಮಾಡಿದ್ರು ನಮ್ಮ ಕುಟುಂಬದಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಎಲ್ಲ ವಿಷಯದಲ್ಲಿ ನಾವು ಬಲಂತರಾಗಿದ್ದೇವೆ ಎಂಬುದಾಗಿ ಅಂತ ಪರಿಸ್ಥಿತಿ ನೀವು ಚಿಂತನೆಗೆ ಒಳಗಾಗಿ ಹೋಗಿರ್ಬೋದು ಪ್ರಿಯರೇ. ಆದರೆ ಭಯ ಪಡಬೇಡಿ. ದೇವರಲ್ಲಿ ನಾವು ಮೊರೆ ಹೊಕ್ಕುವಂತರಾಗಿರೋಣ. ದೇವರಿಗೆ ನಾವು ಸಹಾಯ ಕೇಳುವಂತರಾಗಿರೋಣ. ದೇವ್ರ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಮೊರೆಯನ್ನು ಕೇಳಿ ಆತನು ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸುವಂಥ ದೇವರಾಗಿದ್ದರು ಪ್ರಿಯ. ಆತನ ಹೆಸರಿನಲ್ಲಿ ನಾವು ಕೇವಲ ನಡೆದುಕೊಳ್ಳುವಂತರಾಗಿರ್ಬೇಕು. ಆತನ ವಾಕ್ಯ ಹಿಡ್ಕೊಂಡು ಆತನ ಹೆಸರಿನ ನಿಮಿತ್ತವಾಗಿ ನಾವೆಲ್ಲವನ್ನು ಜಯಿಸುವಂತರಾಗಿರ್ಬೇಕು. ಸೈತಾನು ಅನೇಕ ವಿಷಯಗಳಲ್ಲಿ ನಮ್ಮ ಬಲವಂತ ಸ್ಥಿತಿಗಳು ಬರುವಂತೆ ಶೋಧಿಸ್ತಾ ಇರುತ್ತೆ ಪ್ರಿಯರೇ. ನಾವು ಯಾವ ವಿಷಯದಲ್ಲಿ ಭಯ ಪಡಲ್ಲಂಗೆ ನಾವು ದೇವರಲ್ಲಿ
ನಂಬಿಕೆ ವಿಶ್ವಾಸವುಳ್ಳ ಮಕ್ಕಳಾಗಿರ್ಬೇಕು ಪ್ರಿಯರೇ. ಎಷ್ಟು ಜನರು ಈ ಮುಂಜಾನೆ ಸಮಯ ವಾಗ್ದಾನ ಕೇಳುತ್ತಿದ್ರು ಪ್ರಿಯರೇ, ನಾವು ದೇವರಲ್ಲಿ ಬಲಗೊಳ್ಳುವಂತರಾಗಿದೆ ಎಂಬುದಾಗಿ ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಮುಂಜಾನೆ ಸಮಯ ಪ್ರಾರ್ಥನೆ ಏಕೀಭವಿಸೋಣ ಪ್ರಿಯರೇ. ದೇವರು ನಮ್ಮನ್ನು ನಮ್ಮ ಕುಟುಂಬನು ಆತನವನ್ನು ಬಲಪಡಿಸಿ ಆತನ ಚಿತ್ತಾನುಸಾರವಾಗಿ ನಾವು ನಡೆದುಕೊಳ್ಳುವಂತೆ ದೇವರು ಸಹಾಯ ಮಾಡುವಂತರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಆಶೀರ್ವದಿಸಿ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ನೀವು ಆಶೀರ್ವಾದಕರವಾಗಿ ತಂದು ನೀವು ಮಾರ್ಪಡಿಸ್ತಿದ್ರಪ್ಪ. ಸ್ತೋತ್ರ ತಂದೆ ದೇವರೇ. ಯೆಹೋವನಲ್ಲಿ ಬಲಗೊಳ್ಳುವರು, ಆತನು ತನ್ನ ಹೆಸರಿನಲ್ಲಿ ನಡೆದುಕೊಳ್ಳುವರು ಎಂಬುದಾಗಿ ಹೇಳಿದೆ ಪ್ರಭಾ. ನಾವು ನಿನ್ನಲ್ಲಿ ಬಲಗೊಳ್ಳುವಂತರಾಗಿದೆ ಪ್ರಭಾ, ನಿನ್ನ ಹೆಸರಿನ ನಿಮಿತ್ತವಾಗಿ ಪ್ರಭಾ ನಡೆದುಕೊಳ್ಳುವಂತರಾಗಿದೆ ಪ್ರಭಾ. ತಂದೆ ದೇವ್ರು ನಮ್ಮ ಜೀವಿತದಲ್ಲಿ ತಂದು ಎಷ್ಟೇ ಶೋಧನೆ ಭಯ ಬಲಂತ ಸ್ಥಿತಿಗಳು ಎಷ್ಟೇ ನಮಗೆ ಎದುರಾಗುವಂತ ಪ್ರತಿಯೊಂದು ಪರಿಸ್ಥಿತಿ ಪ್ರಭಾ ಈ ಮುಂಜಾನೆ ಸಮಯ ತಂದಿನ ಎಲ್ಲ ಬಿಡುಗಡೆ ಮಾಡ್ತಿದ್ರಪ್ಪ. ಎಷ್ಟು ಜನರು ವಾಗ್ದಾನ ಕೇಳ್ತಾ ಇದ್ರಪ್ಪ, ಅವ್ರ ಜೀವಿತಲ್ಲಿದ್ದಂತ ಪ್ರತಿಯೊಂದು ಬಲನ ಸ್ಥಿತಿಗಳು ಬಿಡುಗಡೆ ಅಪ್ಪ, ರೋಗದಿಂದ ಬಿಡುಗಡೆ ಅಪ್ಪ, ನಿನ್ನ ಹೆಸರು ನಿಮಿತ್ತವಾಗಿ ಪ್ರಭು ಎಲ್ಲರನ್ನು ಬಲ ಹೊಂದ್ಕೊಳ್ಳುವಂತೆ ತಂದಿ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಸ್ತೋತ್ರ ಎಸೆಯ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲಾ ವಿಷಯದಲ್ಲಿ ತಂದಿ ಅವರ ಜೊತೆಲಿದ್ದು ಅವರಿಗೆ ಸಹಾಯಕನಾಗಿದ್ದು ಅವರು ಬಲ ಹೊಂದಿಕೊಳ್ಳುವಂತೆ ಪ್ರಭಾ ನೀನು ಕೃಪೆ ಮಾಡಿದಕ್ಕಾಗಿ ನೀವು ಸ್ತೋತ್ರ ಎಸೆಯ. ತಂದೆ ದೇವರೇ, ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ನೀವು ಆಶೀರ್ವದಿಸಲ್ಪಡ್ತಿದ್ರಪ್ಪ, ಎಲ್ಲರನ್ನು ಮುಟ್ತಾ ಇದ್ರಪ್ಪ. ಎಲ್ಲಾ ಸಮಸ್ಯೆಗಳನ್ನು ಬಿಡಿಸಿ ಪ್ರಭಾ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಎಲ್ಲಾ ಬಲಂತ ಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ನೀವು ಬಲದಿಂದ ನಡೆಸಿ ತಂದೆ ದೇವರು ನಿನ್ನ ಚಿತ್ತಾನುಸಾರವಾಗಿ ನಡೆದುಕೊಳ್ಳುವಂತೆ ಇನ್ನು ಹೆಚ್ಚಾಗಿ ಪ್ರಭಾ ಕೃಪೆ ಮಾಡಿ ನೀವೇ ನಡೆಸ್ರಿ ಅಂತ ಹೇಳಿ ನಜರೇತನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಪ್ರಾರ್ಥನೆಗೆ ಕೊನೆಯವರೆಗೂ ಏಕೀಭವಿಸಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ದೇವರು ಆತನು ತನ್ನ ಬಲದಿಂದ ನಡೆಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಮತ್ತು ಈ ಚಾನೆಲ್ ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ಈ ವಿಡಿಯೋಸ್ ಅನೇಕರಿಗೆ ತಿಳಿಯಪಡಿಸುವಂತರಾಗಿರಿ. ಮತ್ತು ಯಾರಾದರೂ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ತನ್ನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆ ಮಾತಾಡುವಂತ ದೇವ್ರ ಪ್ರಿಯೆ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸುವಂತರಾಗಿರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿದ್ದೀವಿ ಪ್ರಿಯೆ. ಮತ್ತು ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ನೀವು ಪ್ರಾರ್ಥನೆಯಲ್ಲಿ ಏಕೀಭವಿಸಿದಾಗ ದೇವ್ರ ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮ ಜೊತೆಲಿದ್ದು ನಮಗೆ ಸಹಾಯಕನಾಗಿದ್ದು ನಮ್ಮ ನಡೆಸುವಂತ ದೇವ್ರ ಪ್ರಿಯೆ. ಆಮೇನ್. ಗಾಡ್ ಬ್ಲೆಸ್ ಯು.